ತ್ಯಾಗಿ ಮಹಾಯೋಗಿ ಅಂತ ಅಂದರೆ ಅದು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರು ಒಂದು ವಚನವನ್ನು ಹೇಳ್ತಾರೆ. ಮನುಷ್ಯರು ನಮಗೆ ಆದಂಥ ಪರಮಾತ್ಮ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಾರಣ ಏನು ಅಂತ ಅಂದರೆ, ನಾವೆಲ್ಲ ಏನು ಮಾಡಬೇಕಾಗೈತಿ, ನಮಗೆ ಭಗವಂತ ಕೊಟ್ಟಂಥ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ನಾವು ಮಾಡಬಾರ್ದಂಥ ಕೆಲಸವನ್ನು ಮಾಡಾಕತ್ತೇವೆ. ಈಗ ಡಾಕ್ಟ್ರ್ ಮಾಡುವಂಥ ಕೆಲಸ ಡಾಕ್ಟ್ರ್ ಮಾಡ್ತಾ ಇಲ್ಲ, ಭಕ್ತರು ಮಾಡುವಂಥ ಕೆಲಸ ಭಕ್ತರು ಮಾಡ್ತಾ ಇಲ್ಲ, ಗುರುಗಳು ಮಾಡಬೇಕಾಗಿದ್ದಂಥ ಕೆಲಸ ಗುರುಗಳು ಮಾಡ್ತಾ ಇಲ್ಲ. ಆದರೆ ತಮ್ಮೊಳಗಿದ್ದ ಒಂದು ಶಕ್ತಿ ಕೊಟ್ಟಿರ್ತಾನೆ. ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ರೂಪುಗೊಳಿಸ್ಬೇಕು ಅಂತ ಅಂದು ಭಗವಂತ ಜ್ಞಾನವನ್ನು ಕೊಟ್ಟಿರ್ತಾನೆ. ಆದರೆ ಅದನ್ನೆಲ್ಲವನ್ನು ಮರೆತು ನಾವು ಮಾಡಬಾರ್ದು ಜಗಕ್ಕೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಹಗಲು 4 ಜಾವ ಹಸನಕ್ಕೆ ಕೂಜುವವರು. ನಮ್ಮ ಜನ ಹೆಂಗಾಗ್ಬಿಟ್ಟಾರ ಅಂತ ಅಂದರೆ, ಯಾಕೆ ಈ ಭೂಮಿ ಮ್ಯಾಗ ಜನ್ಮವನ್ನು ತಟ್ಟಿದ್ದಾರೆ, ಈ ಭೂಮಿ ಮೇಲೆ ಬಂದ ಮ್ಯಾಗ ನಾವು ಏನು ಮಾಡಬೇಕಾಗೈತೆ ಅದನ್ನೆಲ್ಲ ಬಿಟ್ಟಾರ, ಬೇರೆದೇನೋ ಮಾಡ್ಕೊಂತ ಹೊಂಟಾರ. ನಾ ಯಾಕೆ ಬಂದನಿ ಅನ್ನೋದು ಸ್ವಲ್ಪ ಜನನು, ಒಂದಿಷ್ಟು ಜನನು ಚಿಂತನೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ವಚನವನ್ನು ಹೇಳ್ತಾರೆ, ಹಗಲು 4 ಜಾವ ಹಸನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನೊಳಗಿದ್ದ ಮಹಾಗಣವ ನರಿಯರು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ವಚನ 4 ಲೈನ್ ಇದೆ, ಆದರೆ ಈ ವಚನದೊಳಗೆ ಭಾಳ ಅರ್ಥವನ್ನು ಇಟ್ಟಿದ್ದಾಳೆ ಅಕ್ಕ ಮಹಾದೇವಿ. ಹಗಲು 4 ಜಾವ, ಒಂದು ಜಾವ ಅಂತ ಅಂದ್ರೆ 3 ತಾಸು, 3 4 12, 4 ಜಾವ ಅಂತ ಅಂದ್ರೆ 12 ತಾಸು. 24 ತಾಸಿನೊಳಗೆ ಮನುಷ್ಯರು ನಾವೆಲ್ಲ ಏನು ಮಾಡಾಕತ್ತೀವಿ ಅಂತ ಅಂದರೆ, ಹಗಲು 4 ಜಾವ ಹಸನಕ್ಕೆ ಕುದಿಯೋರು ಅಂದರೆ ಒಂದು ದಿನ ಅಂತ ಅಂದ್ರೆ 24 ತಾಸು. ಆ 24 ತಾಸಿನೊಳಗೆ 12 ತಾಸು ನಾವು ಮನುಷ್ಯರು ಏನು ಮಾಡಾಕತ್ತೇವೆ ಅಂದ್ರೆ, ನಾವು ಸ್ವಾರ್ಥಿಗಳು ಆಗಿ ನಮ್ಮ ಉಪಜೀವನಕ್ಕೆ, ಹೊಟ್ಟೆಯ ತುಂಬಿಸೋಕೆ, ನಮ್ಮ ಹೆಂಡ್ರ ಮಕ್ಕಳಿಗೆ ಜೀವನ ನಡೆಸುವುದಕ್ಕೆ, ಬಟ್ಟೆ ಉಡಾಕೋಸ್ಕರ ನಾವು 12 ತಾಸು ನಾವು ದುಡ್ಯಾಕೆ ಆರಂಭ ಮಾಡ್ತೀವಿ. ಇನ್ನು 12 ತಾಸು ಎದಕ್ಕೆ ನಾವು ಗುದ್ದಾಡಕತ್ತೀವಿ ಅಂತ ಅಂದರೆ, ವ್ಯಸನಕ್ಕಾಗಿ, ಚಟಗಳಿಗಾಗಿ, ದುಶ್ಚಟಗಳಿಗಾಗಿ, ನಮ್ಮೊಳಗಿರುವಂತಹ ಕಾಮ ಕ್ರೋಧ ಲೋಭಕ್ಕಾಗಿ ನಾವು ಬಡ್ದಾಡಕತ್ತೀವಿ. ಸತ್ಯ ಐತಲ್ರಿ? ಹೌದಲ್ರಿ? ಯಾರಾದರೂ ಇಲ್ಲಪ್ಪ 12 ತಾಸು ಬೇಡ, ನಾವು ಆಧ್ಯಾತ್ಮಕ್ಕೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅಂದು ಯಾರು ಬಂದು ದುಡಿಯೋದು ಅಪರೂಪ. ದುಡಿತಾರ, ಆದರೂ ಇಲ್ಲಿ ಭಕ್ತರೆಲ್ಲ ಮಣಕ್ವಾಡ ಭಕ್ತರು ಹೆಂಗದಾರ ಅಂತ ಅಂದ್ರೆ, ಯಪ್ಪ ನನ್ನ ಮನ್ಯಾಗಿನ ಕೆಲಸ ಒಂದು ತಾಸು ಲೇಟ್ ಆದರೂ ಪರವಾಗಿಲ್ಲ, ಅಜ್ಜನ ಅಂಗಳಕ್ಕೆ ಹೋಗಿ ಕಸ ಹೊಡೆದು ಬಂದಾಗ ನನ್ನ ಮನಸ್ಸು ಶಾಂತಿ ಆಕೈತಿ ಅನ್ನೋ ಭಕ್ತರು ನಮ್ಮ ಮಣಕ್ವಾಡ್ದಾರ ಸುತ್ತಮುತ್ತಲಿ ಭಕ್ತರದಿರಿ. ಆದ್ರೆ ಅಕ್ಕ ಮಹಾದೇವಿ ಹೇಳಾಕತ್ತಾಳೆ, ಜನಗಳು ಎಲ್ಲರೂ ಸ್ವಾರ್ಥಿಯಾಗಿ ಬದುಕಾಕತ್ತಾರೆ. ಈಗಿನ ಪ್ರಪಂಚ ಅಂತೂ ವಿಚಿತ್ರವಾಗಿ ಹೊಂಟೈತಿ. ಈಗಿನ ಪ್ರಪಂಚ ಎಲ್ಲ ದುಡ್ಡು, ತಮ್ಮ ಸ್ವಾರ್ಥತೆಗಾಗಿ ಬದುಕಾಕತ್ತೈತಿ. ಅದಕ್ಕಾಗಿ ಹೇಳ್ತಾರೆ, 12 ತಾಸು ತನ್ನ ಹೊಟ್ಟಿಗಾಗಿ, ತನ್ನ ಮಕ್ಕಳಿಗಾಗಿ, ಹೆಂಡ್ರಿಗಾಗಿ, ಮಕ್ಕಳಿಗಾಗಿ, ಆಸ್ತಿಗಾಗಿ, ಸಿರಿ ಸಂಪತ್ತಿಗಾಗಿ ಬಡದಾಡಿ ಗಳಸಾಕತ್ತಾನ 12 ತಾಸು ಮನುಷ್ಯ. ಇನ್ನು 12 ತಾಸು ಎದಕ್ಕೆ ಬದುಕಾಕತ್ತಾನ ಅಂತ ಅಂದರೆ, ತನ್ನ ತೆವಲಿಗಾಗಿ, ತನ್ನ ಚಟಕ್ಕಾಗಿ, ದುಶ್ಚಟಕ್ಕಾಗಿ, ಬರೇ ವ್ಯಸನಕ್ಕಾಗಿ ತನ್ನ 12 ತಾಸುಗಳನ್ನು ಅವನು ಮೀಸಲಾಗಿಡಾಕತ್ತಾನೆ. ಅದು ಹೆಂಗೆ ಆಗಾಕತ್ತೈತಿ ಮನುಷ್ಯನ ಜೀವನ ಅಂತ ಅಂದ್ರೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂಗೆ. ಒಬ್ಬ ಅಗಸಿದ್ನಂತ, ಅಗಸ ಅಂತ ಗೊತ್ತಲ್ರಿ, ಮಡಿವಾಳ್ರ ಅಂತಾರೆ ನಮ್ಮ ಸೈಡ್. ಆ ಮಡಿವಾಳ್ರ ಆ ಕೆರೆ ಒಳಗೆ ಬಟ್ಟಿ ಒಗಿತಿರ್ತಾನೆ. ಆ ಅಗಸ ಮಡಿವಾಳ ಕೆರೆ ಒಳಗೆ ಬಟ್ಟಿ ಒಗಿತಿರ್ತಾನೆ. ಆ ಮಡಿವಾಳ ಏನು ನಿಂತಿದ್ಯಲ್ರಿ, ಎಲ್ಲಿ ನಿಂತ್ಕೊಂಡು ಬಟ್ಟಿ ಒಗ್ಯಾತಾನೆ? ಕೆರೆ ಒಳಗೆ, ಮೊಣಕಾಲ ಮಟ್ಟ ನೀರು ಒಳಗೆ ನಿಂತ್ಕೊಂಡು ಬಟ್ಟಿ ತೊಳ್ಯಾಕತ್ತಾನೆ. ಆ ಒಂದು ಅಗಸನಿಗೆ ಏನಾಗ್ಬಿಡ್ತೈತೆ ಅಂತ ಅಂದ್ರೆ, ಮಠ ಮಧ್ಯಾಹ್ನ ಇರ್ತೈತಿ, ಅವನಿಗೆ ದಾಹ ಸ್ಟಾರ್ಟ್ ಆಗತಿ, ನೀರು ಕುಡಿಬೇಕು, ನೀರಾಡಿಕೆ ಆಗೈತಿ. ಅವಾಗ ಆ ಅಗಸ ವಿಚಾರ ಮಾಡತ್ತಾನೆ, ಬಾಯಾರಕ್ಕೆ ಆಗತ್ತೈತಿ, ಇಂಥ ಬಿಸಿಲಿನೊಳಗೆ ನೀರು ಸಿಗುವಲ್ದು ಅಂತ ಅಂದು ಬಿದ್ದು ಅಲ್ಲೇ ಸತ್ನಂತ. ಅಗಸ ನಿಂತಿದ್ದೆ ಅಲ್ಲೇ ಕೆರೆ ಒಳಗೆ. ಆ ಕೆರೆ ಒಳಗೆ ನೀರಿನಾಗ ಐತಿ ಅಲ್ರಿ, ನೀರು ಐತಿ, ಕೆರೆ ಒಳಗೆ ನಿಂತಾನ, ಅಲ್ಲೇ ಬಟ್ಟಿ ತೊಳ್ಯಾಕತ್ತಾನ. ಆದ್ರೆ ಆ ಅಗಸಗೆ ಅರಿವಿಲ್ಲ. ಏನು ಅರಿವಿಲ್ಲ? ಈ ನೀರು ಕುಡಿದ್ರೆ ನನ್ನ ಜೀವ ಬದುಕ್ತತ್ತ ಅನ್ನೋದು ಆ ಅಗಸನಿಗೆ ಅರಿವಿಲ್ಲ. ಹಂಗೆ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ,
ಈ ಮನುಷ್ಯ ಜನ್ಮದಾಗ ಹುಟ್ಟಿ ಬಂದಂಥ ಪ್ರತಿಯೊಬ್ಬ ಮನುಷ್ಯನು ತಾ ಬಂದಿದ್ದ ಕಾರ್ಯ ಏನು ಅಂತ ಅಂದು ತನ್ನೊಳಗೆ ಇರುವಂಥ ಶಕ್ತಿ ಐತಿ. ಯಾವ ಮನುಷ್ಯನು ತನ್ನೊಳಗೆ ಎದಕ್ಕೆ ಬಂದನೆ ಅನ್ನೋದು ಅರಿವು ಐತಿ. ಆದ್ರೆ ಆ ತನ್ನೊಳಗಿದ್ದ ಮಹಾಗಣವನ್ನು ಬಿಟ್ಟು ನಾವು ಬೇರೆ ಕೆಲಸವನ್ನು ಮಾಡಾಕತ್ತಾರೆ ಯಾರು ಅಂತ ಅಂದು ಮನುಷ್ಯರು ಅಂತ ಹೇಳ್ತಾರೆ. ಕಾರಣ ಯಾಕಂತ ಅಂದರೆ ಯಾವುದೇ ಪ್ರಾಣಿಯನ್ನು ತಗೋರಿ, ಯಾವುದೇ ಪಕ್ಷಿಗಳನ್ನು ತಗೋರಿ, ಯಾವುದೇ ಜಲಚರ ಜೀವಿಗಳನ್ನು ತಗೋರಿ, ಆ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತಿನ ಮ್ಯಾಗ ಭೂಮಿ ಮ್ಯಾಗ ಹುಟ್ಟಿಸಿದ್ದಾನೆ, ಅವು ಪ್ರತಿ ಕ್ಷಣ ಸೂರ್ಯೋದಯ ಆದ ಮ್ಯಾಗ ತಮ್ಮ ಕಾಯಕವನ್ನು ಮಾಡಿ ತಮ್ಮ ಜೀವನವನ್ನು ಉಪಜೀವನ ನಡೆಸ್ತಾವೆ. ಆದರೆ ಯಾವುವು ಅದರ ಕರ್ತವ್ಯವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಂಗಿಲ್ಲ. ಆದ್ರೆ ನಾವೆಲ್ಲ ಏನು ಮಾಡಕತ್ತೇವೆ ಸಾವುಕಾರ? ಏನು ಮಾಡತ್ತಾರೆ ಅವರ? ನಾವು ಮತ್ತು ನಮ್ಗೆ ಗೊತ್ತೈತಿ, ನಾವು ಮಕ್ಕ ಕೆಡಿಸ್ಕೊಂಡ್ರೆ ಜಗಳ ಆಡಿದ್ರೆ ಏನೂ ಇಲ್ಲ. ನಾವೆಲ್ಲ ಭಾಳ ಜನ ಮಾತಾಡ್ತೇವೆ. ಏನು ಮಾತಾಡ್ತೇವ್ರಿ? ಏನೈತಿ ಜೀವನದಾಗ? ಹೌದಲ್ರಿ? ಕೇಳ್ಬೇಕು ನೀವು ನಮ್ಮ ಊರಾಗ, ತಮ್ಮ ಏನೈತಿ, ಯಾಕೆ ಏನು ಗಳಿಸಿದ್ರೆ ಏನೈತಿ, ಎಲ್ಲ ಎಂಜಾಯ್ ಮಾಡಿ ಹೋಗ್ಬೇಕಂತಾರೆ. ಹೌದಲ್ರಿ? ಅನ್ನೋದು ಭಾಳ ಸುಲಭ, ಆದರೆ ನಡ್ಕೊಂಡು ಹೋಗೋದು ಭಾಳ ಕಷ್ಟ. ಅದಕ್ಕಾಗಿ ಹೇಳ್ತು ಏನೈತಿ ಜೀವನದಾಗ? ಹೋಗೋದೈತಿ ಮಣ್ಣಾಗ, ಚಿಂತೆ ಇಲ್ದ ಕುಂದ್ರೋದೈತಿ ಜಂತಿಲ್ದ ಮನೆ ಒಳಗಂತ ಭಾಳ ಜನ ಅಂತಾರೆ. ಆದರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಭಾಳ ಕಷ್ಟ ಐತಿ. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾರೆ, ತನ್ನೊಳಗಿದ್ದ ಮಹಾಗಣವ ನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ. ನಾವು ಮನುಷ್ಯ ಜನ್ಮವಾಗಿ ಹುಟ್ಟಿದ ಮ್ಯಾಗ ಈ ಭೂಮಿ ಮ್ಯಾಗ ಬಂದೇವಿ ಅಂತ ಅಂದ ಮ್ಯಾಗ ನಮ್ಮೊಳಗಿದ್ದ ಮಹಾಗಣವ ಅರಿಬೇಕಾಗಿತ್ತು ಅಂತ ಅಂದರೆ ಇಂಥ ಆಧ್ಯಾತ್ಮದ ಕ್ಷೇತ್ರದೊಳಗೆ ಬಂದು ಏನು ಲಕ್ಷ್ಯ ಕೊಟ್ಟು ನಮ್ಮ ಒಂದು ಎರಡೂ ಕಣ್ಣುಗಳಿಂದ ಮಹಾತ್ಮರ ದರ್ಶನ, ಮಹಾತ್ಮರ ವಾಣಿ ಕೇಳಿಬಿಟ್ರೆ ಸಾಕು, ನಮ್ಮ ಜೀವನ ಸಾರ್ಥಕತೆ ಆಕತಿ, ನಮ್ಮೊಳಗಿದ್ದ ಮಹಾಗಣವನ್ನು ಅರ್ಥ ಆಕತಿ. ಅದಕ್ಕಾಗಿ ನಮ್ಮ ಭಕ್ತರು ತಮ್ಮೊಳಗಿದ್ದ ಆ ಶಕ್ತಿಯನ್ನು ಆಧ್ಯಾತ್ಮದ ಕಡೆಗೆ ಸೆಳಿಬೇಕಂತ ಅಂದು ನಮ್ಮ ಮಣಕ್ವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ತಮಗೆಲ್ಲರಿಗೂ ಪ್ರತಿ ವರ್ಷವೂ ಈ ಒಂದು ಅಜ್ಜನ ಸಂಭ್ರಮ ಒಂದು ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಮಹಾತ್ಮರ ಕರೆಸಿ ತಮಗೆಲ್ಲರೂ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಅಂಥ ಒಂದು ದರ್ಶನ ಭಾಗ್ಯ ತಾವೆಲ್ಲರೂ ಪಡ್ಕೊಂಡು ತಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ನಮ್ಮ ಮಣಕ್ವಾಡ ಅಜ್ಜರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕಂತ ಅಂದ್ರೆ, ಅಜ್ಜವ್ರು ನೋಡ್ರಿ, ನಿಮ್ಮ ಊರು ಫಸ್ಟ್ನೇ 2018-13 ನಾವು ಬಂದಿದ್ವಿ. ನಾವು ಹೋದ ಸತಿ ಹೇಳಿದ್ದೆ. ಆದರೆ ಮಣಕ್ವಾಡ ಅಂತ ಅಂದ್ರೆ ನಮಗೂ ಗೊತ್ತಾಕಿದ್ದಿಲ್ಲ. ಈಗ ಮಣಕ್ವಾಡ ಅಂತ ಅಂದ್ರೆ ಹೆಂಗಾಗೈತಿ ಅಂತ ಅಂದ್ರೆ ಅಜ್ಜವ್ರದ್ದೆಲ್ಲ ಅವರು ಸ್ಪೀಚ್ ಕೇಳಿ 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 ಈ ಕಡೆ ನಮ್ಮ ಮಹಾರಾಷ್ಟ್ರ ಬೌಂಡ್ರಿ, ಈ ಕಡೆ ಬೆಂಗಳೂರು ಬೌಂಡ್ರಿ, ಈ ಕಡೆ ಗುಲ್ಬರ್ಗ ಬೀದರ್ ಕಡೆ, ಈ ಕಡೆ ಚಿಕ್ಕಮಂಗಳೂರು, ಇವರು ಅಜ್ಜವ್ರದ್ದು ಮಾತಾಡಿದ ಸ್ಪೀಚ್ ನೋಡ್ರಿ ಎಷ್ಟು ಮನುಷ್ಯನಿಗೆ ಮೋಟಿವೇಶನ್ ಮಾಡ್ತಾವಂತ ಅಂದ್ರೆ ಅಜ್ಜ ಅವರು ಸೌಂಡ್ ಇಟ್ಕೊಂಡು ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಅಂಥ ಒಂದು ಶಕ್ತಿ ಅಜ್ಜವ್ರು ಸ್ಪೀಚ್ ಮಾಡೋದು ಅಷ್ಟೇ ಅಲ್ಲ, ಅಜ್ಜವ್ರು ವಿಡಿಯೋ ಬಂತ ಅಂದ್ರೆ ಬರೀ ಅವ್ರು ಮೃತ್ಯುಂಜಯ ಸ್ವಾಮಿಗಳು ವಿಡಿಯೋ ಅನ್ನಂಗಿಲ್ಲ. ಅವ್ರು ಏನಂತ ಕರಿತಾರ ಅಂತ ಅಂದ್ರೆ ಮಣಕ್ವಾಡ ಅಜ್ಜಾರು ಸ್ಪೀಚ್ ಮಾಡತ್ತಾರಪ್ಪ, ಅವ್ರನ್ನ ಕರೆಸ್ಬೇಕು ನಮ್ಮ ಊರಿಗೆ ಅಂತ ಅನ್ನಕತ್ತಾರಂತ ಅಂದ್ರೆ ನಿಮ್ಮ ಮಣಕ್ವಾಡದ ಊರಿನ ಹೆಸರು ಕಿಮ್ಮತ್ ಇಡೀ ಕರ್ನಾಟಕದ ಮೂಲೆ ಮೂಲೆಯಾದ್ಯಂತ ಆ ಪಸಿರಿಸುವಂಥ ಶಕ್ತಿ ಅದು ನಮ್ಮ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾಡಿದ್ದಾರೆ. ಅಂಥ ಒಂದು ಪರಮ ಪೂಜ್ಯರ ಒಂದು ವಾಣಿ, ಅವರ ಆಶೀರ್ವಾದ ನಾವು ನೀವೆಲ್ಲರೂ ಕಣ್ತುಂಬ ನೋಡಾಕತ್ತೀವಿ ಅಂತ ಅಂದ್ರೆ, ಅವರ ವಾಣಿ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಅಂತ ಅಂದರೆ ನಾವೆಲ್ಲರೂ ಪುಣ್ಯವಂತರು. ಅದಕ್ಕಾಗಿ ಅಂಥ ಪರಮ ಪೂಜ್ಯರು ಇಂಥ ಒಂದು ಸ್ವಚ್ಛವಾದಂಥ ಅದ್ಭುತವಾದಂಥ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ನೀವು ಮಾಡಬೇಕಾಗಿದ್ದ ಕೆಲಸ ಬೇರೆ ಏನಿಲ್ಲವ. ಅಜ್ಜವರು ನಿಮ್ಮಿಂತ್ರ ಏನು ಬಯಸಿಲ್ಲ, ಏನು ಬಯಸಾಕತ್ತಾರ ಅಂತ ಅಂದ್ರೆ ನಮ್ಮ ಭಕ್ತರು ಎಲ್ಲರೂ ಬರಬೇಕು ಕಾರ್ಯಕ್ರಮದಾಗ, ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೆಳಗೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಬರೀ ಕಣ್ಣು ಆ ಪರಮಾತ್ಮನ ಬಂದಂಥ ಮಹಾಸ್ವಾಮಿಗಳ ದರ್ಶನ ಪಡ್ಕೋಬೇಕು, ಕಿವಿಗಳು ಅವರ ವಾಣಿಯನ್ನು ಕೇಳಬೇಕು. ಆ ಮಾತಾಡಿದಂಥ ಮಹಾತ್ಮರ ವಾಣಿ ನಮ್ಮ ಭಕ್ತರ ಮನಸ್ಸಿನೊಳಗೆ ಹೋಗಿ ಸ್ವಲ್ಪ ಒಂದಿಷ್ಟು ನೀವು ಓಟ್ ಚೇಂಜ್ ಆಗ್ತೀರಂತಲ್ಲ, ನೀವು ಅಷ್ಟು ಪರಿವರ್ತನೆ ಆಗ್ತೀರಂತಲ್ಲ, ಆಗುವಂಥ ಪರಿಣಾಮ ಏನಂತ ಅಂದರೆ ನಮ್ಮ ಮಹಾತ್ಮರ ವಾಣಿ ಅವ್ರ ಕಿವಿ ಒಳಗೆ ಬಿತ್ತು ಅಂತ ಅಂದ್ರೆ ಅವ್ರಿಗೆ ಬರುವಂಥ ಕಷ್ಟ ಸ್ವಲ್ಪ ಕಡಿಮೆ ಆದ್ರೆ ಸಾಕು, ನನ್ನ ಜೀವನ ಸಾರ್ಥಕತೆ ಆಕತೆ ಅನ್ನೋವಂಥ ಸ್ವಾಮಿಗಳು ಯಾರ ಇದ್ರೆ ಅದು ಮೃತ್ಯುಂಜಯ ಸ್ವಾಮಿಗಳು. ಅದಕ್ಕಾಗಿ ತಾವೆಲ್ಲರೂ ಸೈಲೆಂಟಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಶಾಂತ ಚಿತ್ತದಿಂದ ಅಜ್ಜರನವರ ಆಶೀರ್ವಚನ ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋದ್ರಿ ಅಂತ ಅಂದರೆ ಅದೇ ನಮ್ಮ ಮೃತ್ಯುಂಜಯ ಅಪ್ಪಗಳವರಿಗೆ ಕೊಟ್ಟಂಥ ಕಾಣಿಕೆ ಅಂತಂದು ಭಾವಿಸಿಕೊಂಡು ಈ ಒಂದು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಮತ್ತು ಇಲ್ಲಿರುವಂಥ ಕಮಿಟಿಯವರಿಗೆ ಧನ್ಯವಾದವನ್ನು ಸಲ್ಲಿಸಿ ನಮ್ಮ ಮೃತ್ಯುಂಜಯ ಅಜ್ಜನವರ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸಿ. ಜೈ ಬಸವೇಶ್ವರ.